ನಮಸ್ತೆ ಕರುನಾಡು. ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆಟೆ ಹಾಗೂ ವಿ ಈಗಲ್ ಎಸ್ ಟಿ ಯೂಟ್ಯೂಬರ್. ಇವತ್ತಿನ ದಿನ ಆನೇಕಲ್ನ ಸುಪ್ರಸಿದ್ಧ ಹೆಸರಾಂತ ಶ್ರೀರಾಮ ಕುಟೀರದಲ್ಲಿ ಏರ್ಪಡಿಸಿದಂಥ ಭಾರತೀಯ ಭೀಮಾ ಸಂಘ ಸೇನಾ ವತಿಯಿಂದ ಒಂದು ಶತಮಾನೋತ್ಸವ ಹಾಗೂ 133ನೇ ಅಂಬೇಡ್ಕರ್ ದಿನಾಚರಣೆ ಹಾಗೂ ಆರೋಗ್ಯ ಶಿಬಿರ, ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಎಲ್ಲ ಸಾರ್ವಜನಿಕರು ಹಾಗೂ ಸಂಘದ ಭೀಮಸೇನಾ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರುಗಳು ಈ ಒಂದು ಆರೋಗ್ಯ ತಪಾಸಣಾ ಕಾರ್ಯಕ್ರಮದಲ್ಲಿ ಹಾಗೂ ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಿದಂಥ ಸುಂದರ ಕ್ಷಣಗಳನ್ನು ನೋಡೋಣ ಬನ್ನಿ. ಹಾಗೂ ಇವತ್ತಿನ ಈ ಒಂದು ಕಾರ್ಯಕ್ರಮದ ಆಯೋಜಕರು ಆನೇಕಲ್ ಅಧ್ಯಕ್ಷರಾದಂಥ ರಮೇಶ್ ಮೇಡಳ್ಳಿರವರಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು ಏಕತೆಯನ್ನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ನಿನ್ನ ಲೇಖನಿಯ ಬರಹ ದೇಶ ಕಚ್ಚನೆ ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ, ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ನೊಂದ ಜನರಿಗೆ ನೀ ದೇವರೋ ಜಗತ್ತೇಳಿದೆ ಜೈ ಭೀಮರ. ಜನಸಾಮಾನ್ಯರ ಕೂಗಿಗೆ ಅವರ ಶೋಷಣೆಗೆ ಒಳಗಾದಂತಹ ವ್ಯಕ್ತಿಗಳಿಗೆ ಬೆನ್ನಾಗಿ ನಿರಂತರವಾಗಿ ಇಡೀ ರಾಜ್ಯಾದ್ಯಂತ ನಾವು ಹೋರಾಟಗಳನ್ನ ಮಾಡ್ಕೊಳ್ತಾ ಇದುವರೆಗೂ ಕೂಡ ನಾವು ಬಂದಿದ್ದೇವೆ. 2015 ಜೂನ್ 9ನೇ ತಾರೀಕು ಮೊದಲಿಗೆ ನಗರದಲ್ಲಿ ಗ್ರಾಮ ಶಾಖೆಯನ್ನ ಉದ್ಘಾಟನೆ ಮಾಡುವ ಮುಖಾಂತರ ನಾವು ಭಾರತೀಯ ಭೀಮ ಸೇನೆಯನ್ನ ಪ್ರಾರಂಭ ಮಾಡ್ತೀವಿ. ಇವತ್ತು ಇಡೀ ರಾಜ್ಯದಲ್ಲಿ 6 ಜಿಲ್ಲೆಗಳಲ್ಲಿ ಭಾರತೀಯ ಭೀಮ ಸೇನೆ ಸಂಘಟನೆ ಕೆಲಸವನ್ನ ನಿರ್ವಹಿಸ್ತಾ ಇದೆ. ಯಾವುದೇ ಶೋಷಣೆಗೆ ಒಳಗಾದಂತಹ ವ್ಯಕ್ತಿಗಳಿಗೆ ಪ್ರಥಮವಾಗಿ ಭಾರತೀಯ ಭೀಮ ಸೇನೆ ಧ್ವನಿಯಾಗಬೇಕು ಅಂತ ಹೇಳಿ ಇವತ್ತು ನಾನು ಭಾರತೀಯ ಭೀಮ ಸೇನೆ ಸಂಘಟನೆಯನ್ನು ಪ್ರಾರಂಭ ಮಾಡಿದೆ. ನಾನು ವಿದ್ಯಾರ್ಥಿ ದಶೆಯಿಂದಲೂ ಕೂಡ ಹಲವಾರು ನಮ್ಮ ಮಾವಳ್ಳಿ ಸಿದ್ದರಾಮಯ್ಯ ಇರ್ಬೋದು, ನಮ್ಮ ಜಿವಿ ಸಿದ್ದರಾಮಯ್ಯ ಇರ್ಬೋದು, ನಮ್ಮ ಬಿ ಗೋಪಾಲಣ್ಣ ಅವರು ಇರ್ಬೋದು, ಡಾಕ್ಟರ್ ಎಂ ವೆಂಕಟರಮಣ ಅವರು ಇರ್ಬೋದು, ಇವರೆಲ್ಲ ಹೋರಾಟದ ಸ್ಫೂರ್ತಿಯಿಂದ ನಾನು ಈ ಸಂಘಟನೆಯನ್ನ ಹುಟ್ಟಾಡಬೇಕು, ನಾವು ಜನಸಾಮಾನ್ಯರಿಗೆ ಏನಾದರೂ ಸೇವೆಯನ್ನ ಸಲ್ಲಿಸಬೇಕು ಅಂತೇಳಿ ನಾನು ಈ ಸಂಘಟನೆಯನ್ನ ಪ್ರಾರಂಭ ಮಾಡಿದೆ. ನಾವು ಈ ಸಂಘಟನೆಯನ್ನ ಪ್ರಾರಂಭ ಮಾಡಿದಾಗ ಕೇವಲ ನಾವು 12 ಜನ ಮಾತ್ರ ಇದ್ವಿ. ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳು 3,000 ಜನ ಇದ್ದೀವಿ ಅಂತ ಇವತ್ತು ಹೇಳಲಿಕ್ಕೆ ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ದಲಿತ ಸಮುದಾಯಗಳಿಗೆ, ಶೋಷಿತ ಸಮುದಾಯಗಳಿಗೆ ಕಣ್ಣನ್ನ ತಕ್ಕಂಥದ್ದು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟಗಳು ಮತ್ತು ಅವರು ಸ್ಥಾಪನೆ ಮಾಡಿದಂತ ಸಂಘಟನೆ ಅನ್ನೋದು ನಾವೆಲ್ಲರೂ ಸಹ. ಜೈ ಭೀಮ್. ದಿನ 9ನೇ ತಾರೀಕು ನಮ್ಮ ಭಾರತೀಯ ಭೀಮಾ ಸೇನೆ ಸಂಘಟನೆಯ ದಶಮಾನೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಮತ್ತು ಅಂಬೇಡ್ಕರ್ ಅವರ 133ನೇ ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ಜನ್ಮದಿನೋತ್ಸವ ಮತ್ತು ದಶಮಾನೋತ್ಸವ ಪ್ರಯುಕ್ತ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಸಂಘಟನೆ ಪ್ರಾರಂಭ ಆಗಿ ಇವತ್ತಿಗೆ 10 ವರ್ಷ ಆಗಿದೆ. ನಾವು ಎಲ್ಲಿ ಶೋಷಣೆ ಇದೆ ಅಲ್ಲಿ ದನಿ ಎತ್ತೀವಿ ನಮ್ಮ ಸಂಘಟನೆ ಪರವಾಗಿ. ಇಲ್ಲಿವರೆಗೂ ಹಾಗೆ ಬಂದಿದ್ವಿ. ಮುಂದೆ ಹೀಗೆ ನಾವು ಶೋಷಣೆ ವಿರುದ್ಧ ನಾವು
ನಡೆಯುತ್ತೀವಿ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸಿ. ಜೈ ಭೀಮ್. ಅದರಲ್ಲಿ ಮಹಿಳೆಯರಿಗೆ ಹೆಚ್ಚಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ? ಮಹಿಳೆಯರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಾರಿಯಿಂದ ಅಥವಾ ಅವರು ಮಾಡಿರೋ ಇದರಿಂದ ನಾವು ಹೊರಗಡೆ ಬರ್ತಿದ್ದೀವಿ. ಈಗ ಈ ಸನ್ನಿವೇಶದಲ್ಲಿ ಹೇಳೋದಕ್ಕೆ ಏನ ಬಯಸ್ತೀವಿ ಅಂದ್ರೆ, ಈಗ ಪುರುಷ ಸಮಾನವಾಗಿ ಮಹಿಳೆಯರು ಇದ್ದಾರೆ. ಈಗ ಮಹಿಳೆಯರಿಗೆ ಮುಂದೆ ಬರಲಿ ಅಂತ ಹೇಳ್ತೀನಿ. ಎಲ್ಲಿ ಮಹಿಳೆಯರ ವಿರುದ್ಧ ಶೋಷಣೆ ನಡೆಯುತ್ತೋ ಅಲ್ಲಿ ನಾವು ನಮ್ಮ ಸಂಘಟನೆಯವರ ಎಲ್ಲಾ ಪದಾಧಿಕಾರಿಗಳು ನಮ್ಮ ಸಂಘಟನೆ ಪರವಾಗಿ ನಾವು ಅವರ ಬೆನ್ನೆಲುಬಾಗಿ ಇರ್ತೀವಿ ಅಂತ ಹೇಳೋದು. ಜೈ ಭೀಮ್. ಜೈ ಭೀಮ್. ನಮ್ಮ ಹೆಸರು ರಮೇಶ್ ಅವರು. ಇಲ್ಲಿ ಏನಾಗಿದ್ದೀರಾ ಸರ್? ಭಾರತೀಯ ಭೀಮಸೇನೆಯಲ್ಲಿ ಏನಾಗಿದೆ? ನಾನು ಭಾರತೀಯ ಭೀಮಸೇನೆಯ ತಾಲೂಕು ಅಧ್ಯಕ್ಷರಾಗಿದ್ದೇನೆ. ಏನು ಭಾರತೀಯ ಭೀಮಸೇನದ ತಾಲೂಕು ಅಧ್ಯಕ್ಷರಿಗೆ ಈ ಸಂಘಟನೆಯ 33ನೇ ಏರಿಸುವ ವರ್ಷದ ಭಾರತೀಯ ಭೀಮಸೇನೆಯ ಸಂಘಟನೆಯ ಈ ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ ಏರ್ಪಡಿಸುತ್ತಿದೆ. ಮತ್ತು ಜನಸಂಖ್ಯೆಗಳು ಬೆಳೆಸಬೇಕಾಗಿ ನಮ್ಮಲ್ಲಿ ವಿನಂತಿ. ಧನ್ವಂತರಿ
ಮಾನವರಿಗೆ ದೇವ ಮಾನವರಂತ ನಿನ್ನ ಕುಲಕ್ಕೆ ಲೋಕರಣಿಯಾಗಿಹುದು ತಲೆಬಾಗಿ ಮಣಿದಿಹುದು ಲೋಕರಣಿಯಾಗಿಹುದು ತಲೆಬಾಗಿ ಮಣಿದಿಹುದು ಬದುಕ ಕಾಯುವ ಪುಣ್ಯ ವೈದ್ಯ ಕಾಯಕಕ್ಕೆ ದಿವ್ಯ ನಮನವು ನಿನಗೆ ಇಹದ ಧನ್ವಂತರಿಗೆ. ಅಡಿಯಿಂದ ಮುಡಿವರೆಗೂ ಕಣ್ಣಾಗಿ ಕಿವಿಯಾಗಿ ಮಗುತನಕ್ಕೆ ಮುದಿತನಕ್ಕೆ ಭಾವದೊಳ ಮನಕ್ಕೆ ಮಗುತನಕ್ಕೆ ಮುದಿತನಕ್ಕೆ ಭಾವದೊಳ ಮನಕ್ಕೆ ಬಡವ ಬಲ್ಲಿದನೆಂಬ ಭೇದವಿರಿಸದೆ ಕರೆಗೆ ಸಂಯಮದಿ ಸೆಣಸುವಿರಿ ವೃತ್ತಿರಣಕ್ಕೆ ಸಂಯಮದಿ ಸೆಣಸುವಿರಿ ವೃತ್ತಿರಣಕ್ಕೆ. ದಿವ್ಯ ನಮನ ದಿವ್ಯ ನಮನ. ಸಂಕಟದ ಸಮಯದಲ್ಲಿ ಹಗಲಿರುಳು ಶ್ರಮಿಸುವಿರಿ ಧನ್ಯತೆಯು ಸೋಜಿಗವು ನಿಮ್ಮ ಬಗೆಗೆ ಧನ್ಯತೆಯು ಸೋಜಿಗವು ನಿಮ್ಮ ಬಗೆಗೆ. ನಮ್ಮ ಜೀವಕ್ಕೆ ದುಡಿವ ವೃತ ನಿರತ ಸಂತರಿಗೆ ಬೇಡುವೆವು ದೇವರಲ್ಲಿ ಕ್ಷೇಮ ಪ್ರತಿಗಳಿಗೆ ಬೇಡುವೆವು ದೇವರಲ್ಲಿ ಕ್ಷೇಮ ಪ್ರತಿಗಳಿಗೆ. ದಿವ್ಯ ನಮನ ದಿವ್ಯ ನಮನ. ಗೌ